ಸೊ ಇವತ್ತು ಎಸ್ ಸರ್. ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನ್ಯೂಟ್ರಲ್ ಸರ್ ಏನಾಗ್ಬೋದು? ಗ್ಯಾಪ್ ಅಪ್ ಸರ್. ವೆರಿ ಗುಡ್. ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಏನಾಗತ್ತೆ? ಕರೆಕ್ಟ್ ಮಾಡಿದ್ರೆ Descending trend. Upside. ಅಪ್ಸೈಡ್ ಹೋಗಿ ಟ್ರೆಂಡ್ ಲೈನ್ ಫಸ್ಟ್ ಬ್ರೇಕ್ಔಟ್ ಅಪ್ ಸೈಡ್ ಹೋಗ್ಬಿಟ್ಟು ಅಗೇನ್ ಡೇ ಲೋನ ಬ್ರೇಕ್ಔಟ್ ಆಗ್ಬಿಟ್ಟು ಇಲ್ಲಿ ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಬಿಟ್ಟು ಈ ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ನ ಬ್ರೇಕ್ಔಟ್ ಆಗ್ಬಿಟ್ಟು ಅಗೇನ್ ಅಪ್ ಸೈಡ್ ಬಂದ್ಬಿಟ್ಟು ಇಲ್ಲಿ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಬರುತ್ತೆ. ಅಗೇನ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಬಂದ್ಬಿಟ್ಟು ಮಾರ್ಕೆಟ್ ಸ್ಲೋ ಆಗಿ ಅಪ್ ಸೈಡ್ ಹೋಗುತ್ತೆ. ಇದು ಇವತ್ತು ಮಾರ್ಕೆಟ್ ಸ್ಟ್ರಕ್ಚರ್. ಓಕೆನಾ? Hello traders, welcome back to Sri Lakshmi Trading Academy. ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ಸ್ಟ್ರಕ್ಚರ್ನ ಹೇಳಿದ್ದೆ, ಸೇಮ್ ಆಗಿದೆ ನೀವು ನೋಡ್ಬೋದು. ಜಸ್ಟ್ ಈಗ ಮಾರ್ನಿಂಗ್ ಒಂದು ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಜಸ್ಟ್ 1 ಮಿನಿಟ್ ಟೈಮ್ ಫ್ರೇಮ್ಗೆ ಹೋಗ್ತೀನಿ ನೋಡಿ. ಸೊ ಆವಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಸೊ ಈಗ ಇಲ್ಲಿ ನೀವು ನೋಡ್ಬೋದು ಜಸ್ಟ್ ಎ ಮಿನಿಟಾ, ಡಿಸೆಂಡಿಂಗ್ ಟ್ರಯಾಂಗಲ್ ಥರ ಬಂದಿದೆ. ಈವನ್ ನಾವು ಇದನ್ನು ಪೋಲ್ ಅಂತ ಕರಿತೀವಿ ಅಥವಾ ಪೇನೆಟ್ಸ್ ಅಂತ ಕರಿತೀವಿ. ಓಕೆ, ಎಲ್ಲ ಒಂದೇ ಇರುತ್ತೆ. ಈಗ ನೋಡಿ ಡಿಸೆಂಡಿಂಗ್ ಟ್ರಯಾಂಗಲ್ ಥರ ಬಂತು. ಸೊ ಇದು ಬ್ರೇಕ್ಔಟ್ ಆಗಿಬಿಟ್ಟು ರೀಟೆಸ್ಟಲ್ಲಿ ಎಂಟ್ರಿ ಮಾಡುತ್ತೆ ಅಂತ ಬಿಫೋರ್ ಮಾರ್ಕೆಟೇ ಹೇಳಿದ್ದೆ. ಆ್ಯಂಡ್ ಈ ಒಂದು ಟ್ರೇಡ್ನ ನಾನು ಸಹ ಬುಕ್ ಮಾಡಿದ್ದೆ, ರೀಲ್ ಸಹ ಅಪ್ಲೋಡ್ ಮಾಡಿದ್ದೀನಿ. 118 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿರೋದು, 1:8 ಸಿಕ್ಕಿರೋದು. ಆ್ಯಂಡ್ ಆಫ್ಟರ್ ದಟ್ ಏನಂತ ಹೇಳಿದ್ದೆ, ಒಂದು ಅಪ್ಸೈಡ್ ಮೊಮೆಂಟಮ್ ಬಂದುಬಿಟ್ಟು ಮತ್ತೆ ಮಾರ್ಕೆಟ್ ಬೀಳುತ್ತೆ. ಇದಾದಮೇಲೆ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿಬಿಟ್ಟು ಸ್ಲೋ ಆಗಿ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ ಅಂತ ಹೇಳಿದ್ದು. ಈಗ ನೀವು ನೋಡ್ಬೋದು ಅಪ್ಸೈಡ್ ಮೊಮೆಂಟಮ್ ಬಂತು. ಅಗೇನ್ ಇಲ್ಲಿ ನೀವು ನೋಡ್ಬೋದು ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಸ್ಲೋ ಆಗಿ ಅಪ್ಸೈಡ್ ಹೋಗಿದೆ. ಸೊ ಈ ರೀತಿ ಇವತ್ತು ಮಾರ್ಕೆಟ್ ಸ್ಟ್ರಕ್ಚರ್ ಇದ್ದಿದ್ದು. ಸೇಮ್ ಈಗ ನೀವು ನೋಡ್ಬೋದು, ಆಲ್ಮೋಸ್ಟ್ ಸೇಮ್ ಇದೆ. ಸೊ ಲಾಸ್ಟ್ 4 ಮಂತ್ಸಿಂದ ಎವ್ರಿ ಡೇ ಬೇಸಿಸ್ ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನಾವು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. 1 ಇಯರ್ ಡೈಲಿ ಕ್ಲಾಸಸ್ ಇರುತ್ತೆ. ರಿಯಲ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದು ವರ್ಕೌಟ್ ಆಗುತ್ತೆ ಅದನ್ನು ಡೈರೆಕ್ಟಾಗಿ ಹೇಳ್ಕೊಡ್ತೀನಿ. ನನ್ನ ಪರ್ಸ್ನಲ್ ಮೆಥಡಾಲಜೀಸ್, ನನ್ನ ಪರ್ಸ್ನಲ್ ಟ್ರಿಕ್ಸ್, ನನ್ನ ಪರ್ಸ್ನಲ್ ಸ್ಟ್ರಾಟಜೀಸ್ ಪ್ರತಿಯೊಂದು ಹೇಳ್ಕೊಡ್ತೀನಿ. ಆ್ಯಂಡ್ 1 ಇಯರ್ ಡೈಲಿ ಕ್ಲಾಸಸ್ ಇರುತ್ತೆ. ಡೈಲಿ ಕ್ಲಾಸಸ್ ಇರೋದು 2 ಟೈಮ್ಸ್ ಇರುತ್ತೆ, ಬೆಳಗ್ಗೆ ಒಂದು ಸತಿ, ನೈಟ್ ಒಂದು ಸತಿ ಇರುತ್ತೆ. ಆ್ಯಂಡ್ ಫೀಸ್ ಬಂದುಬಿಟ್ಟು ಜಸ್ಟ್ 8,000 ರೂಪೀಸ್ ಇರುತ್ತೆ. ಈಗ ಮಕ್ಕಳಿಗೆ ಒಂದು LKGನ ನಾವು ಓದಿಸ್ಬೇಕು ಅಂತಂದರೆ 1 lakh ರೂಪೀಸ್ ಕೇಳ್ತಾ ಇದ್ದಾರೆ. ಅಂಥದ್ರಲ್ಲಿ 8,000 ರೂಪೀಸ್ಗೆ 1 ಇಯರ್ ಕ್ಲಾಸಸ್ ಮಾಡ್ತಿದ್ದೀವಿ. ಸೊ ಮಿಸ್ ಮಾಡ್ಕೋಬೇಡಿ. ಆಪರ್ಚುನಿಟೀಸ್ ಯಾವಾಗೂ ಬರೋಲ್ಲ. ಆಪರ್ಚುನಿಟಿ ಬಂದವಾಗ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಸೊ ಎನಿ ಹೌ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್.